ಪಾಕಿಸ್ತಾನ ಎಂಥ ಶೇಮ್ಲೆಸ್ ಕಂಟ್ರಿ ಅಂತಂದ್ರೆ ಅಲ್ಲಿರುವಂಥ ಸೈನಿಕ ಹೇಳ್ತಾ ಇದ್ದೀನಿ. ಉಗ್ರರನ್ನ ನಾವು ಹೊಡೆದು ಬಂದಿದ್ದೀವಿ, ಆದರೆ ಉಗ್ರರ ಅಂತ್ಯಕ್ರಿಯೆಗೆ ಅವ್ರ ಹತ್ರ ಆಂಬ್ಯುಲೆನ್ಸ್ ಇಲ್ಲ, ಟ್ರ್ಯಾಕ್ಟರಲ್ಲಿ ತಗೊಂಡು ಹೋಗ್ತಾರೆ, ಆಮೇಲೆ ಸೇನೆ ಹೋಗುತ್ತೆ ಅಲ್ರಿ ಅಲ್ಲಿಗೆ. ಪಾಪರ್ ಪಾಕಿಸ್ತಾನ ಏರ್ ಸ್ಟ್ರೈಕ್ಗೆ ವಿಲವಿಲ ಅಂತ ಇದೆ. ಮೃತದೇಹಗಳನ್ನ ಟ್ರ್ಯಾಕ್ಟರ್ನಲ್ಲಿ ಪಾಕ್ ಸರ್ಕಾರ ಸಾಗಿಸಿದೆ. ಜನ ಚೀತು ಅಂತಿದ್ದಾರೆ. ಬಹಲ್ಪುರ್ ನಗರದಲ್ಲಿ ದಾಳಿ ಮಾಡಿದ್ದು ಭಾರತ ಸೇನೆ, ಹೊಡೆದಾಕ್ ಬಂದಿದ್ವಿ ಅಲ್ಲಿ. ಆಂಬ್ಯುಲೆನ್ಸ್ಗಳ ಕೊರತೆಯಿಂದಾಗಿ ಟ್ರ್ಯಾಕ್ಟರ್ಗಳಲ್ಲಿ ಶವಗಳ ರವಾನೆಯನ್ನ ಮಾಡಿದ್ದಾರೆ. ಅದೇ ಪಾಪ ಇದಕ್ಕೆ ಹೋಗ್ತಿದಾರಲ್ಲ ಜನ್ನತ್ತಿಗೆ, 72 ಅಪ್ಸರೆಯರಿರೋ ಜಾಗಕ್ಕೆ, ಅದಕ್ಕೆ ಹಿಂಗೆ ಹೋಗ್ಬೇಕಲ್ವಾ, ಅದಕ್ಕೆ ಹಂಗೆ ಹೋಗಿದ್ದಾರೆ. ಜನ ಅಲ್ಲಿ ಚೀತು ಅಂತಿದ್ದಾರೆ. ಇನ್ನು ಪಾಕ್ ಸೇನಾಧಿಕಾರಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಯೋತ್ಪಾದಕರ ಮೃತದೇಹವನ್ನ ಪೆಟ್ಟಿಗೆಯ ಹೆಗಲು ಕೊಟ್ಟಿದೆ ಸೇನೆ. ಉಗ್ರರ ಶವಪೆಟ್ಟಿಗೆಗಳ ಮೇಲೆ ಪಾಕ್ ಧ್ವಜವನ್ನ ಹಾಕ್ತಾರೆ ಅಂತಂದ್ರೆ ಅವ್ರದ್ದೇ ಸೇನೆ ಅಂತ ಅನ್ಕೊಂಡ್ಬಿಟ್ಟಿರೋದು ಮೋಸ್ಟ್ಲಿ. ISI ಹೇಗಿದೆಯೋ ಹಾಗೆ ನಮ್ದು ಉಗ್ರರ ಸೇನೆ ಅಂತ ಇರಬೇಕೇನೋ ಮೋಸ್ಟ್ಲಿ ಅವ್ರ ಹತ್ರ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಗೌರವವನ್ನೆಲ್ಲ ಕೊಟ್ಟು ಕಳಿಸ್ತಾ ಇದೆ. ಇದಕ್ಕಿಂತಲೂ ಇನ್ನೇನಾದರೂ ಬೇಕೇನ್ರಿ ಅವರಿಗೆ ಚೀತು ಅನ್ನಕ್ಕೆ? ಅವನು ಉಗ್ರ ಅಂತ ಗೊತ್ತು, ಅವನಿಗೆ ಆ ದೇಶದ ಧ್ವಜವನ್ನು ಹಾಕ್ತಾರಲ್ರಿ, ಅದಕ್ಕಾದ್ರೂ ಮರ್ಯಾದೆ ಬೇಡವಾ? ಒಬ್ಬ ಸೇನಾಧಿಕಾರಿ ಹೋಗ್ಬಿಟ್ಟು ಅದಕ್ಕೆ ನಿಂತ್ಕೊಂಡು ಸೆಲ್ಯೂಟ್ ಹೊಡಿತಾನಲ್ರಿ. ಏನಂತ ಹೇಳೋಣ ಈ ದೇಶಕ್ಕೆ?